ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೀವು ಸೆಕೆಂಡ್ PUC ಎಕ್ಸಾಮ್ ಅನ್ನೋದು ಇನ್ನು 2ರಿಂದ 3 ದಿನಗಳು ಮಾತ್ರ ಉಳಿದಿದೆ. ಸೊ ಈಗ ನೀವು ಏನು ಓದಬೇಕು ಏನಿಲ್ಲ ಅನ್ನೋದು ಕನ್ಫ್ಯೂಸಲ್ಲಿ ಇರ್ತೀರಾ ಮತ್ತು ಔಟ್ ಆಫ್ ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ ನಿಮ್ಮಲ್ಲಿ ಒಂದು ಸಣ್ಣ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ಗೆಲ್ಲ ಈಗ ನಾನು ಅದಕ್ಕೆ ಒಂದು ಸರಿಯಾದ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳು ಕೂಡ ಹೇಳ್ತಾ ಹೋಗ್ತೀನಿ. ಇದು ಏನು ಅಂತಂದರೆ, ಟಾಪರ್ಸ್ ಬರೆದಿರುವಂತಹ ಒಂದು ಆನ್ಸರ್ ಶೀಟ್, ಅಂದರೆ 80ಕ್ಕೆ 80 ಅಂಕಗಳನ್ನು ಕೂಡ, ಅಂದರೆ 100 ಅಂಕಗಳಿಗೆ 100 ಅಂಕಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಇವರು. ಸೊ ಇವರು ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅನ್ನೋದು ನಾವು ನೋಡಿಕೊಂಡ್ರೆ, ನಾವು ಇದೇ ಥರ ಬರೆದ್ರೆ ನಮಗೂ ಕೂಡ ಏನಾಗುತ್ತೆ, 100ಕ್ಕೆ 100 ಅಂಕಗಳು ಕೂಡ ಬರುತ್ತೆ. ಸೊ ಅರ್ಥ ಆಗ್ತಾ ಇದೆಯಲ್ಲ, ಅವರು ಏನು ಫಾಲೋ ಮಾಡಿದ್ದಾರೆ, ಸೊ ಅದನ್ನು ನಾವು ಫಾಲೋ ಮಾಡಿದರೆ ಸಾಕು, ನಾವು ಕೂಡ 100ಕ್ಕೆ 100 ಅಂಕಗಳನ್ನು ಗಳಿಸುವುದೇನು ದೊಡ್ಡ ವಿಷಯ ಅಲ್ಲ. ಸೊ ಈಗ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಸೊ 10ಕ್ಕೆ 10 ಈ ರೀತಿಯಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಬರೀಬೇಕು, ಎಲ್ಲಿ ಕೂಡ ಕಾಟ್ ಆಗಬಾರ್ದು, ಏನು ಮಾಡಬಾರ್ದು. ಸೊ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ, ಅದೇ ರೀತಿಯಲ್ಲಿ ಹೊಂದಿಸಿ ಬರೆಯಿರಿ ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತು 2 ಅಂಕದ ಪ್ರಶ್ನೆಗಳು ಕೂಡ ತುಂಬ ಅದ್ಭುತವಾಗಿ, ಅಂದರೆ ನೋಡುವವರಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರಬೇಕು. ನೋಡಿದ ತಕ್ಷಣವೇ ಇಲ್ಲಿ ನೋಡಿ ಅಂಡರ್ಲೈನ್ ಕೂಡ ಹಾಕಿದ್ದಾರೆ ಅವರು. ಸೊ ನೀವು ಕೂಡ ಅಂಡರ್ಲೈನ್ ಅನ್ನೋದು ಹಾಕಿ. ನೆಕ್ಸ್ಟ್ ಇಲ್ಲಿ ಸಂದರ್ಭವನ್ನು ನೀವು ನೋಡಿದರೆ, ಆಯ್ಕೆ ಮತ್ತು ಸಂದರ್ಭ ವಿವರಣೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿಯಲ್ಲಿ ಬರೆದ್ರೆ ನಿಮಗೂ ಕೂಡ 3ಕ್ಕೆ 3 ಅಂಕಗಳು ಸಂದರ್ಭಕ್ಕೆ ಕೂಡ ಬರುತ್ತೆ. ಮತ್ತು 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಗ್ರಾಮರ್ ಕೂಡ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅನ್ನೋದು ನೀವು ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ವ್ಯಾಕರಣಾಂಶ ಕೂಡ ತುಂಬ ಸರಿಯಾಗಿ ಬರೆದಿದ್ದಾರೆ. ಸೊ ಒಂದು ಎಕ್ಸ್ಟ್ರಾ ಕೂಡ ಬರೆದವಳೆ ಈಕೆ. ಸೊ ಪರವಾಗಿಲ್ಲ, ಈ ರೀತಿಯಲ್ಲಿ ನೀವು ಕೂಡ ಈ ಸ್ಟೆಪ್ಸ್ಗಳನ್ನು ಇವರು ಯಾವ ರೀತಿಯಲ್ಲಿ ಬರೆದಿದ್ದಾರೆ ಇದನ್ನು ಫಾಲೋ ಮಾಡಿದರೆ ಕಂಪಲ್ಸರಿಯಾಗಿ ನೀವು ಕೂಡ ಮಾರ್ಕ್ಸ್ ತೆಗೆದುಕೊಳ್ತೀರಾ. ಸೊ ವ್ಯಾವಹಾರಿಕ ಪತ್ರವನ್ನೇ ನೀವು ರೆಫರ್ ಮಾಡಿ, ಯಾಕಂತಂದರೆ ಇದರಲ್ಲಿ ಸ್ಟೆಪ್ಸ್ ಅನ್ನೋದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೀವು ಪತ್ರಲೇಖನ ಬರೆಯುವುದಾದರೆ ವ್ಯಾವಹಾರಿಕ ಪತ್ರವನ್ನೇ ಸೆಲೆಕ್ಟ್ ಮಾಡಿಕೊಂಡು ಬರೀರಿ. ಸೊ ನೆಕ್ಸ್ಟ್ ಗಾದೆ ಮಾತು ಕೂಡ ಅಷ್ಟೇ, 1 ಪೇಜ್ ಕಂಪ್ಲೀಟಾಗಿ ಬರೆದಿದ್ದಾರೆ ಇವರು. ಸೊ ನೀವು ಕೂಡ 1 ಪೇಜ್ ಅನ್ನೋದು ಬರೆಯಿರಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಎಕ್ಸಾಮ್ ಕೂಡ ತುಂಬ ಹತ್ರ ಬರ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಮೊಬೈಲ್ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಬ್ಬ ಅಂತಂದರೆ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಮೊಬೈಲ್ ಅನ್ನೋದು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸರ್ ಆನ್ಲೈನ್ ಕ್ಲಾಸ್ ಕೇಳ್ಕೋಬೇಕು ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ಕೋಬೇಕಂತ. ಸೊ ಎನಿವೇ ಅದಕ್ಕೆ ಕೂಡ ಒಂದು ಟೈಮ್ ಅನ್ನೋದು ಇರುತ್ತೆ. ಸೊ ಟೈಮ್ ವೇಸ್ಟ್ ಮಾಡಬೇಡಿ, ಆದಷ್ಟು ಎಲ್ಲರಿಗೂ ಕೂಡ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. ಏನೇ ಡೌಟ್ಸ್ ಇದ್ದರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಅನ್ನೋದು ಮಾಡ್ತೀನಿ. ಓಕೆ, ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಮಾಡಿ.